ಆಪ್ಕಿ ಅದಾಲತ್ನಲ್ಲಿ ಬೀನಾ ರಮಾನಿ ಅವರ ಮೇಲೆ ಇರುವ ಆರೋಪ, ಇವರು ಕಾನೂನಿಗೆ ಗೌರವ ನೀಡಿಲ್ಲ. ಬೀನಾ ಅವರೇ, ನಿಮ್ಗೆ ನೆನಪಿದೆಯಾ 7 ವರ್ಷಗಳ ಹಿಂದೆ ಏಪ್ರಿಲ್ 30ರ ಆ ಕರಾಳ ರಾತ್ರಿ ಯಾವಾಗ ಜೆಸಿಕಾ ಲಾಲ್ನ ಮರ್ಡರ್ ಆಗಿತ್ತೋ ನಿಮ್ಮ ರೆಸ್ಟೋರೆಂಟ್ನಲ್ಲಿ? ಮತ್ತೆ ಈ ಮಾತು ನಿಜನಾ? ದಿಲ್ಲಿಯ ಬಹಳ ಪ್ರಭಾವಿ ವ್ಯಕ್ತಿಗಳು ಆ ಪಾರ್ಟಿನಲ್ಲಿ ಉಪಸ್ಥಿತರಿದ್ರು. ಈ ಮಾತ್ ನಿಜ. ಪ್ರತಿ ಸಲ ಇರ್ತಿದ್ರು. ನೀವು ಯಾವಾಗ್ಲೂ ಪಾರ್ಟಿ ಕೊಡ್ತಾ ಇದ್ರಾ? ಮತ್ತೆ ಯಾವಾಗ್ಲೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಿದ್ರ? ಸಂಜೆ ನಾನ್ ಪಾರ್ಟಿ ಕೊಟ್ಟಿದ್ದೆ ನನ್ನ ಹಸ್ಬೆಂಡ್ಗಾಗಿ. ಅವ್ರು ಹೊರಟಿದ್ರು ಕ್ಯಾನಡಾಗೆ 3-4 ತಿಂಗಳಿಗಾಗಿ. ಸೊ ನಾವು ನಮ್ಮ ಹತ್ತಿರದ ಫ್ರೆಂಡ್ಸ್ ಇದ್ರು, ಯಾರು ಸುಮಾರು 70-80 ಜನರನ್ನ ಕರೆದಿದ್ವಿ. ಮತ್ತೆ ಮಾಲಿನಿ ಅವ್ರ ಪಾರ್ಟಿನೂ ನಡೀತಾ ಇತ್ತು ಅದೇ ಟೈಮಲ್ಲಿ. ಆ ಪಾರ್ಟಿ ಯಾವ ರೆಸ್ಟೋರೆಂಟಲ್ಲಿ ನಡೀತಿತ್ತೋ ಅದು ಕಾನೂನು ಬಾಹಿರವಾಗಿತ್ತು. ಆ ರೆಸ್ಟೋರೆಂಟಲ್ಲಿ ನಿಮಗೆ ಲಿಕರ್ ಸರ್ವ್ ಮಾಡೋದಕ್ಕೆ, ಮದ್ಯವನ್ನ ಸರ್ವ್ ಮಾಡೋದಕ್ಕೆ ಅನುಮತಿ ಇರಲಿಲ್ಲ. ಈ ಮಾತು ನಿಜ. ನಮ್ಮ ಹತ್ರ ರೆಸ್ಟೋರೆಂಟ್ ಈಟಿಂಗ್ ಪ್ಲೇಸ್ನ ಲೈಸೆನ್ಸ್ ಇತ್ತು ಬಹಳ ಸಮಯದಿಂದ. ಮತ್ತೆ ಲಿಕರ್ ಲೈಸೆನ್ಸ್ ನಮಗೆ ಸಿಗಕ್ಕೆ ತುಂಬಾ ತೊಂದರೆ ಆಗ್ತಿತ್ತು. ಅವ್ರು ನಮಗೆ ಡಿಲೇ ಮಾಡ್ತಾನೇ ಇದ್ರು, ಸುಲಭವಾಗಿ ಸಿಗ್ತಾ ಇರಲಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಕಾನೂನಿನ ಬಗ್ಗೆ ಗೌರವ ಇರ್ಲಿಲ್ವಾ? ನೀವು ಪರವಾನಗಿ ಇಲ್ಲದೆ, ಅಲ್ಲಿ ಎಕ್ಸೈಸ್ ಕ್ಲಿಯರೆನ್ಸ್ ಇಲ್ಲದೆ ನೀವು ಅಲ್ಲಿ ಲಿಕರ್ ಸರ್ವ್ ಮಾಡಿದ್ರಿ. ಇದಕ್ಕಾಗಿ ನಾವು ಬಹಳ ದೊಡ್ಡ ವಿ ಪೇಡ್ ಅ ವೆರಿ ಹೆವಿ ಪ್ರೈಸ್ ಫಾರ್ ಇಟ್. ವಿ ಪ್ಲೀಡೆಡ್ in court. According to the law, we paid the fine. But more than that, our restaurant, our business has come to a standstill. All our tenants in the building were driven out. We have paid a very heavy price for that. Much more than any other restaurant without a license has paid. There have been restaurants all across the nation that have operated without a license and they pay a fine and they get away and continue. Why were we treated and singled out so badly? ಆದ್ರೆ ಒಂದ್ ವೇಳೆ ನಾನು ಆ ರಾತ್ರಿ ಬಗ್ಗೆ ಮಾತಾಡಿದ್ರೆ ಯಾವ ಬೆಲೆಯನ್ನ ಜೆಸಿಕಾ ಲಾಲ್ ಕೊಡ್ಬೇಕಾಯ್ತು? ಆ ರಾತ್ರಿ 11 ಗಂಟೆ ನಂತರ ಕೂಡ ಅಲ್ಲಿ ಲಿಕರ್ ಸರ್ವ್ ಆಗ್ತಿತ್ತು. ಇಲ್ಲ, ಆಕ್ಚುಲಿ 11:30 ತನಕ ಮುಗ್ದೋಗಿತ್ತು. ದ ಪಾರ್ಟಿ ವಾಸ್ ಓವರ್ ಬಿಕಾಸ್ ದ ಫುಡ್ ಅಂಡ್ ದ ಲಿಕರ್ ವಾಸ್ ಓವರ್. ಜೆಸಿಕಾ ಲಾಲ್ ಮೇಲೆ ಗುಂಡನ್ನ ಯಾಕೆ ಹಾರಿಸಲಾಗಿತ್ತು ಅಂತಂದ್ರೆ, ಒಬ್ಬ ವ್ಯಕ್ತಿ ಇನ್ನೂ ಮದ್ಯ ಕುಡಿಬೇಕಿತ್ತು ಮತ್ತೆ ಇನ್ನೂ ಲಿಕರ್ ಬೇಕಿತ್ತು ಅಂತಿದ್ರು. ಅವರು ನಿರಾಕರಿಸಿದ್ರು. ಖಂಡಿತವಾಗಿ. ಕಾರಣ ಏನಂದ್ರೆ ಅಲ್ಲಿ ಏನು ಉಳ್ದಿರ್ಲಿಲ್ಲ. He came and demanded over and over to have liquor, and my daughter said, sorry, there is nothing. It is over, it is finished. We have to respect the judiciary and sub judice, so I can't speak about that here in public. But I think whatever you all have read in the press about that is all true. That yes, he asked for a drink, he was refused the drink. ಬೀನಾ, ನೀವ್ ಹೇಳ್ತೀರಾ ಆ ಕರಾಳ ರಾತ್ರಿ ಯಾವಾಗ ಜೆಸಿಕಾ ಮರ್ಡರ್ ಆಯ್ತು ಅವತ್ತು ಏನ್ ನಡೀತು ಅಂತ? ಸುಮಾರು ರಾತ್ರಿ 1:45 ಅಥವಾ 2 ಗಂಟೆ ಆಗಿತ್ತು. ನಾನು ಏನ್ ಅನ್ಕೋತಿದ್ದೆ ಅಂದ್ರೆ, ನಮ್ ಒಳಗಡೆ ರೆಸ್ಟೋರೆಂಟ್ ಇದೆಯೋ ಅದು ಬೇಗ ಕ್ಲೀನ್ ಆಗ್ಲಿ. ಆಕ್ಚುಲಿ ಇಡೀ ಜಾಗವನ್ನೇ ಕ್ಲೀನ್ ಮಾಡೋ ಸಮಯ ಆಗಿತ್ತು, ಯಾಕಂದ್ರೆ ಸ್ಟಾಫ್ ಮನೆಗೆ ಹೋಗ್ಬೇಕಿತ್ತು. ಆಗ ನಾನ್ ನೋಡ್ದೆ ಒಳಗಿನ ರೆಸ್ಟೋರೆಂಟ್ ಅಲ್ಲಿ ಕೆಲವು ಜನರಿದ್ರು. ದೂರದಿಂದ ನಾನು ನೋಡ್ತಿದ್ದೆ. ನಾನು ಅನ್ಕೊಂಡೆ ನಾನು ಹೋಗಿ ಅವ್ರಿಗೆ ಹೇಳ್ತೀನಿ. ಆಗ ಮಾಲಿನಿ ಓಡ್ ಬಂದ್ಲು ಅಲ್ಲಿಂದ. ಮಮ್ಮಿ, ಅಲ್ಲಿ ಹೋಗ್ಬೇಡಿ, ಅಲ್ಲಿ ಕೆಟ್ಟ ಜನರಿದ್ದಾರೆ, ಮತ್ತೆ ಅವ್ರು ನನ್ನ ಜೊತೆ ಕೆಟ್ಟ ಮಾತಾಡ್ತಿದ್ದಾರೆ. ಆಗ ನಾನು ಅದಕ್ಕೆ ಹೋಗ್ತಾ ಇದ್ದೆ, ಅವ್ರನ್ನ ಹೊರಗೆ ಕಳ್ಸೋದಕ್ಕೆ. ಸೊ ಅವಳಂತೂ ಹೊರಗೆ ಹೋಗ್ಬಿಟ್ಲು. ಯಾವಾಗ ನಾನು ಒಳಗೆ ಹೋದ್ನೋ, ಸ್ಟೆಪ್ಸ್ ತನಕ ತಲುಪಿದ್ದೆ. ಆಗ ನಾನು ಶಬ್ದ ಕೇಳ್ದೆ, ಶಾಟ್ನ. ನಾನು ಅನ್ಕೊಂಡೆ ಅದೋ ಬಲೂನ್ ಪಾಪ್ ಆಯ್ತು. ಬಲೂನ್ಸ್ ಎಲ್ಲ ಹಾಕಿದ್ರು. ಆಗ ಇನ್ನೊಂದ್ ಸ್ಟೆಪ್ ಆಯ್ತು. ಆಗ ಇನ್ನೊಂದ್ ಶಾಟ್ ನಾನು ಕೇಳ್ದೆ. ಗನ್ ಶಾಟ್, ಹೌದು. ಆವಾಗ ನಾನ್ ನೋಡ್ದೆ ಜೆಸಿಕಾ ಅಲ್ಲಿ ನಿಂತಿದ್ಲು ಅವ್ರ ನಡುವೆ. ಅವಳು ಬಿದ್ದು ಹೋದ್ಲು. ಮತ್ತೆ ಆಗ ಅದೇ 1-2 ಸೆಕೆಂಡ್ಗಳಲ್ಲಿ ಯಾರೆಲ್ಲ ನಿಂತಿದ್ರೋ ಅವರು ಹೊರಡಕ್ ಶುರು ಮಾಡಿದ್ರು. ಮತ್ತೆ ಸೈಡಲ್ಲಿ ಒಂದು ಸ್ವಿಂಗ್ ಬಾಗ್ಲಿತ್ತು, ಅದ್ರ ಹಿಂದೆ ಕೌಂಟರ್ ಇತ್ತು, ಬಾರ್ ಕೌಂಟರ್. ಸೊ ಆ ಸ್ವಿಂಗ್ ಡೋರ್ ಓಪನ್ ಆಯ್ತು, ಮತ್ತೆ ಅಲ್ಲಿಂದ ಹೊರಟ ಈ ಹುಡುಗ. ಆಗ ನನ್ಗೆ ಅವನ ಹೆಸರು ಗೊತ್ತಿರಲಿಲ್ಲ. ಈಗ ಅವನ ಹೆಸರು ಮನು ಶರ್ಮಾ. ಮತ್ತೆ ನನ್ ಎಲೆಕ್ಟ್ರಿಷಿಯನ್ ಇದ್ದ. ಮತ್ತೆ ಆ ಎಲೆಕ್ಟ್ರಿಷಿಯನ್ ಹೇಳ್ದ ಇವನ್ ಶೂಟ್ ಮಾಡ್ದ. ಮತ್ತೆ ಅಲ್ಲಿ ಹೊರಗಡೆನೂ ಹುಡುಗರಿದ್ರು. ಅವರಲ್ಲಿ ಒಬ್ಬ ಶಾಯನ್ ಮುಂಚೆ ಹೇಳ್ದ ಇವನ್ ಶೂಟ್ ಮಾಡಿದ್ದು. ಮತ್ತೆ ನಾನ್ ಶಾಯನ್ಗೆ ಹೇಳ್ದೆ, ಬೇಗ ಓಡು, ಪೊಲೀಸ್ನ ಕರಿ, ಮತ್ತೆ ಎಲ್ರಿಗೂ ಹೇಳು ತಮ್ಮ ಸೆಲ್ ಫೋನ್ ಇಂದ ಕರಿಯಕ್ ಶುರು ಮಾಡ್ಲಿ. ನಾನ್ ಮತ್ತೆ ಈ ಹುಡುಗನ ನಿಲ್ಸ್ದೆ. ವೈಟ್ ಟೀ ಶರ್ಟ್ ಮತ್ತೆ ಬ್ಲೂ ಜೀನ್ಸ್ ಅಲ್ಲಿದ್ದ. ಮತ್ತೆ ಉಳ್ದೋರೆಲ್ಲ ಹಾಗೆ ಹೋಗ್ತಿದ್ರು. ಮತ್ತೆ ನನ್ ಹಿಂದೆ ಡೋರ್ ಇತ್ತು. ಸೊ ನಾನ್ ಈ ಕಡೆಯಿಂದ ಹೋಗ್ತಿದ್ದೆ. ಅವ್ನ್ ಹೇಗ್ ಹೋಗೋ ಪ್ರಯತ್ನ ಮಾಡ್ತಾನೋ, ನಾನು ಅವ್ನ ದಾರಿಗೆ ಅಡ್ಡ ಬರ್ತಾ ಇದ್ದೆ. ಇಲ್ ಹೋಗ್ಲಾ ಅಲ್ಲಿ ಹೋಗ್ಲಾ, ತಡೆಯೋ ಪ್ರಯತ್ನ ಮಾಡ್ತಾ ಇದ್ದೆ. ಮತ್ತೆ ಹೀಗೂ ಯೋಚಿಸ್ತಿದ್ದೆ, ಬಹುಶಃ ಯಾರಾದ್ರೂ ಬಂದು ಜಲ್ದಿ ಅವನನ್ನ ಯಾರಾದ್ರೂ ಹಿಡ್ಕೊಂಡ್ರೆ. ಮತ್ತೆ ನಾನು ಅವನಿಗೆ ಕೇಳ್ತಿದ್ದೀನಿ, ನೀನ್ ಯಾಕೆ ಶೂಟ್ ಮಾಡ್ದೆ, ನಿನ್ ಜೇಬಲ್ ಗನ್ ಇದ್ಯಾ, ಕೊಡು, ನಿನ್ ಹೆಸರೇನು? ಅವನ್ ಹೇಳ್ತಿದ್ದಾನೆ, ನಾನ್ ಮಾಡಿಲ್ಲ, ನಾನ್ ಹೇಳ್ದೆ, ಅವರೆಲ್ಲ ಹೇಳ್ತಿದ್ದಾರೆ ನಿನ್ ಕಡೆ ಇವ್ನ್ ಮಾಡ್ದ.
ಅದಾದ್ಮೇಲೆ ಸ್ವಲ್ಪ ಹೊತ್ತಲ್ಲೇ ಅವ್ನು ನನ್ನ ಹೀಗೆ ತಳ್ಳಿಬಿಟ್ಟು ಅವ್ನು ಓಡ್ ಹೋದ. ಅವಾಗ ನಾನು ಕೂಡ ಅವ್ನ ಹಿಂದೆ ಓಡ್ತಾ ನಾನು ಎಲ್ರಿಗೂ ಕೂಗಾಡ್ತಿದ್ದೆ, ಬೇಗ ಯಾರ ಹತ್ರ ಸೆಲ್ ಫೋನ್ ಇದೆಯೋ ಬೇಗ ಫೋನ್ ಮಾಡಿ, ಆಂಬ್ಯುಲೆನ್ಸಸ್, ಹಾಸ್ಪಿಟಲ್ಸ್. ಅವ್ರಿಗೆ ನಾನು ಇದನ್ನು ಹೇಳ್ತಾ ಹೋದೆ, ಸೀತಾರಾಮ್ ಭಾರತೀಯ ಹತ್ರ ಇದೆ, ಮತ್ತೆ ಅಶೋಕ್ ಹತ್ರ ಇದೆ, ಮತ್ತೆ ಬತ್ರಾ ಹತ್ರ ಇದೆ, 3ಕ್ಕೂ ಮಾಡಿ. ನಾನು ಅವ್ರ ಹಿಂದೆನೇ ಓಡ್ದೆ. ಮತ್ತೆ ಗೇಟ್ ತನಕ ಹೊರಗಡೆ ಹೋದೆ. ಸುಮಾರು 80-90 ಮೀಟರ್ ದೂರದಲ್ಲಿ ಮೇನ್ ಗೇಟ್ ಹತ್ರ ನನ್ನ ಹಸ್ಬೆಂಡ್ ನಿಂತಿದ್ರು. ಆಗ ನಾನು ಅವ್ರಿಗೆ ಹೇಳ್ದೆ, ಇವನೇ ಆ ಹುಡ್ಗ ಯಾರು ಜೆಸಿಕಾಗ್ ಶೂಟ್ ಮಾಡೋದ್ನೋ ಅವ್ನ ಹಿಂದೆ ಓಡಿ ಅಂತ. ನೋಡಿ ಎಲ್ಲಿ ಓಡ್ ಹೋಗ್ತಿದ್ದಾನೆ, ಮತ್ತೆ ಅವನ್ ಗಾಡಿ ನಂಬರ್ ನೋಡ್ಕೊಳ್ಳಿ ಅಂತ. ಮತ್ತೆ ಆಮೇಲೆ ನನಗೆ ಗೊತ್ತಾಯ್ತು, ನನ್ನ ಹಸ್ಬೆಂಡ್ ಹಿಂದೆ ಹೋದ್ರು, 2 ಕಿಲೋಮೀಟರ್ ಓಡಿ ಪೊಲೀಸ್ ಸ್ಟೇಷನ್ ಕೂಡ ತಲುಪಿದ್ರು. ಆ ಸಮಯದಲ್ಲಿ ಮತ್ತೆ ಆ ರಸ್ತೆಲ್ಲ ಅವ್ನ್ ಮಾಯ ಆಗ್ಬಿಟ್ಟ. ನಾನ್ ವಾಪಸ್ ಅಲ್ಲಿಗೆ ಬರೋಷ್ಟ್ರಲ್ಲಿ ಇಬ್ರು ನಮ್ಮ ವೇಟರ್ಸು ಜೆಸಿಕಾಳನ್ನ ಎತ್ತಿ ಟೇಬಲ್ ಕ್ಲಾತಲ್ಲಿ ರ್ಯಾಪ್ ಮಾಡಿ ಹೊರಗೆ ಬರ್ತಾ ಇದ್ರು. ಮತ್ತೆ ಆಗ ನನಗೆ ರೋಹಿತ್ ಬಾಲ್ ಅವ್ರ ಫೋನಲ್ಲಿ ಅಶೋಕ್ ಜೊತೆ ಕಾಂಟ್ಯಾಕ್ಟ್ ಆಗಿದೆ, ಮತ್ತೆ ಅಲ್ಲಿ ಡಾಕ್ಟರ್ ಅಲೋಕ್ ಚೋಪ್ಡಾ ಇದ್ದಾರೆ. ಆಗ ನಾನು ತಕ್ಷಣ ಅವನಿಂದ ಫೋನ್ ತಗೊಂಡು ಹೇಳ್ದೆ, ಬೇಗ ತಮ್ಮ ಸ್ಟ್ರೆಚರ್ ಹೊರಗಿಡಿ, ಸ್ಟ್ರೀಟ್ನಲ್ಲಿ ನಾವು 10-15 ನಿಮಿಷದಲ್ಲಿ ತಲುಪಿನ. ಒಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ 139 ಸಾಕ್ಷಿಗಳಿದ್ರು, ಅವರಲ್ಲಿ ಆ ಜನಗಳು ಕೂಡ ಇದ್ರು. ಯಾರು ನಿಮ್ಗೆ ಹೇಳಿದ್ರು ಇವರೇ ಅವರು ಅಂತ? ನೀವು ಶೈನ್ ಮುನ್ಷಿಯ ಹೆಸರನ್ನ ಹೇಳಿದ್ರಿ, ನೀವು ಅಲ್ಲಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋ ವ್ಯಕ್ತಿ ಹೆಸರನ್ನ ಕೂಡ ಹೇಳಿದ್ರಿ. ಆದ್ರೆ ಇವರೆಲ್ಲ ಒಂದ್ ವೇಳೆ ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ರೆ ಬಹುಶಃ ಯಾರು ಅಕ್ಯೂಸ್ಡ್ ಇದ್ರೋ ಅವ್ರು ಸಿಕ್ಕಾಕೋತಿದ್ರು, ಖಂಡಿತ ಶಿಕ್ಷೆ ಆಗ್ತಿತ್ತು. ಖಂಡಿತ. ಮತ್ತೆ ಒಂದ್ ವೇಳೆ ಅವರೇ ಒಳ್ಳೆ ವಿಟ್ನೆಸಸ್ಗೆ ಸುರಕ್ಷೆ, ಪ್ರೊಟೆಕ್ಷನ್ ಸಿಕ್ಕಿದಿದ್ರೆ, ಒಳ್ಳೆ ಪ್ರೀತಿಯಿಂದ ಕಾನ್ಫಿಡೆನ್ಸ್ ಮತ್ತೆ ಪ್ರೊಟೆಕ್ಷನ್ ಸಿಕ್ಕಿದಿದ್ರೆ ಖಂಡಿತ ನಮ್ ಜೊತೆಗಿರ್ತಿದ್ರು. ನಾನ್ ನಿಮ್ಗೆ ಆ ಸ್ಟೇಟ್ಮೆಂಟ್ ಅನ್ನ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಏನು ಡಿ ಪಿ ಯಾದವ್ ಅವರು ಹಿಂದಿನ ವಾರ ಆಪ್ಕೆ ಅದಾಲತ್ನಲ್ಲಿ ಇದೇ ಜಾಗದಲ್ಲಿ ನೀವು ಕೂತಿದ್ದೀರಲ್ಲ, ಅವ್ರು ಅಲ್ಲೇ ಕೂತ್ಕೊಂಡು ನಿಮ್ ಬಗ್ಗೆ ಏನ್ ಹೇಳಿದ್ರು ಅಂತ. ಮತ್ತೆ ಯಾವ ಪೊಲೀಸ್ ಆ ರಾತ್ರಿಯ ಕತ್ತಲೆಯಲ್ಲಿ 1:15ಗೆ ಒಬ್ಳು ಮಾಡೆಲ್ ನಗ್ನಳಾಗಿ ಡ್ರಿಂಕ್ ಸರ್ವ್ ಮಾಡ್ತಿದ್ಲೋ, ಅಲ್ಲಿ ಕೂತಿದ್ದ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳಿದ್ರು? ನಮ್ ಸಮಾಜದ ಮೌಲ್ಯಗಳು ಇವೇನಾ? ಬಿನಾ, ನೀವ್ ಕೇಳಿಸ್ಕೊಂಡ್ರ ಅವ್ರು ಏನ್ ಹೇಳಿದ್ರು? ಒಂದು ಹುಡುಗಿ ಬಗ್ಗೆ ಹೇಳ್ತಾ ಇದ್ದೀರಾ, ಮದ್ಯಪಾನ ಸರ್ವ್ ಮಾಡ್ತಿದ್ಲು ಅಂತ. ಯಾರ ಬಗ್ಗೆ ನೀವು ಮಾಡ್ತಿದ್ರೋ? ಯಾರ್ದು ಆ ರೆಸ್ಟೋರೆಂಟ್, ಅದರ ಮಾಲೀಕಳು ಮತ್ತೆ ಮಾಲೀಕನನ್ನ ಯಾಕೆ ಆರೋಪಿಗಳನ್ನಾಗಿ ಮಾಡ್ಲಿಲ್ಲ? ಅವರನ್ನ ಕೇಳಲಿಲ್ಲ. ಆ ಹುಡುಗಿಯಲ್ಲಿ ಏನೇ ಮಾಡಿದ್ರು ಅವಳನ್ನ ಕೊಲೆ ಮಾಡುವಂತ ಅಧಿಕಾರ ಯಾರು ಕೊಟ್ರು? ಬೀನಾ ರಮಣಿ ಅವರು ಸ್ಟೇಟ್ಮೆಂಟ್ ಕೊಟ್ರು. ಮನು ಶರ್ಮಾ ಮುಂದೆ ನಿಂತಿದ್ರು. ಹಿ ಈಸ್ ನಾಟ್ ದಟ್ ಪರ್ಸನ್. ಮಾಲಿನಿ ರಮಣಿ ಯಾರು? ಆ ರೆಸ್ಟೋರೆಂಟ್ನ ಮಾಲೀಕರು. ಡಿ ಪಿ ಯಾದವ್ ಬಹಿರಂಗವಾಗಿ ಆರೋಪ ಮಾಡಿದ್ದಾರೆ, ಎಲ್ಲರ ಮುಂದೆ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ಮದ್ಯವನ್ನ ಸರ್ವ್ ಮಾಡಲಾಗ್ತಿತ್ತು ಅವರು ಅಂತ ಶಬ್ದಗಳನ್ನ ಉಪಯೋಗಿಸಿದ್ರು. ಜೆಸಿಕಾ ಲಾಲ್ ಬಗ್ಗೆ ಮತ್ತೆ ಅವ್ರು ಹೇಳಿದ್ರು, ಇದ್ರ ಬಗ್ಗೆ ನಿಮ್ಮಿಂದ ಸ್ಪಷ್ಟನೆ ಕೇಳಬೇಕು ಅಂತ. ಇವ್ರು ತುಂಬಾನೇ ತಪ್ಪು ಮಾತಾಡ್ತಿದ್ದಾರೆ. He wasn't there. I know people like that don't enter outside places like ours. We had ನಮ್ಮ ರೆಸ್ಟೋರೆಂಟ್ ಏನಿದೆ ಅದು ದಿಲ್ಲಿನಲ್ಲಿ, in India it was the most respectable place. We had that night India's top business community from CII. They had a big annual dinner and they had all arrived there. It was the most respectable group of people you could see under any one roof in India. How can he say things like this? He's speaking from the way he thinks. We are not people like that at all. It was a very respectable place. Every person who ever entered that place will totally ಅವ್ರು ಏನು ಜೆಸಿಕಾ ಬಗ್ಗೆ ಹೇಳಿದ್ರು ಅದು? I mean, I'm embarrassed. I'm shocked how he's talking like that. She was a very respectable girl. How dare he talks about somebody who gave her life 7 years ago? We are heartbroken, giving our lives to to get justice. And how can he use such bad language? I find that very offensive. I'm sorry, it's not our... we are people of integrity. I find that kind of language very difficult to address. ಬೀನಾ, ಈ ಮಾತು ನಿಜ ಅಲ್ವಾ? ನೀವು ರೆಸ್ಟೋರೆಂಟ್ ಅನ್ನ ನಡೆಸ್ತಾ ಇದ್ರಿ, ಅದರಲ್ಲಿ ನಿಮ್ಗೆ ಲಿಕರ್ ಲೈಸೆನ್ಸ್ ಇರಲಿಲ್ಲ, ಕಾನೂನನ್ನ ನೀವು ಉಲ್ಲಂಘಿಸಿದ್ರಿ. ಯಾವ ರೀತಿ ಪಾರ್ಟೀಸ್ ಅಲ್ಲಿ ನಡೀತಿತ್ತೋ, ಜನ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಿದ್ರೆ ಏನಾಗ್ತಿತ್ತು? ಇಲ್ಲ, ಇಲ್ಲಿ ನೋಡಿ, ನಾವು ಅದಕ್ಕೆ ಏನು ಪೆನಲ್ಟಿ, ವಿ ವೆಂಟ್ ಟು ಕೋರ್ಟ್, ಪೇಡ್ ಆರ್ ಡ್ಯೂಸ್. ನಾವು ಎಷ್ಟು ದೊಡ್ಡ ಶಿಕ್ಷೆನ ಅನುಭವಿಸಿದ್ವಿ, ನಮ್ದು ಎಲ್ಲಾನು ಮುಚ್ಚೋಯ್ತು. ಆದ್ರೆ ಈ ಥರನೂ ಕಾನೂನು ಇರತ್ತಾ? ಒಂದ್ ವೇಳೆ ನಮ್ಮಲ್ಲಿ ಪಾರ್ಟಿ ನಡೀತಿದ್ರೆ, ವೆರ್ ದ ರಿಚ್ ಅಂಡ್ ಫೇಮಸ್ ಪೀಪಲ್ ವೆರ್ ದೇರ್, ಮತ್ತೆ ಇದರ ಅರ್ಥ ಇದೆಲ್ಲ ಯಾರೋ ಬಂದು ಪಿಸ್ತೂಲ್ ತೆಗೆದು ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ಬೋದಾ? ಮತ್ತೆ ಯಾಕಂದ್ರೆ ಅದು ನಮ್ ರೆಸ್ಟೋರೆಂಟು, ನಮ್ಮೇಲೆ ಆರೋಪ ಬರುತ್ತೆ. ಈ ಥರ ಕಾನೂನು ಇದೆಯಾ? ನಮ್ಮೇಲೆ ಎಷ್ಟು ದೊಡ್ಡ ಸಮಸ್ಯೆ ಬಂದ್ಬಿಡ್ತು ಇದರಿಂದ. ಯಾರ ಮನೇಲಿ ಬೇಕಾದ್ರೂ ಈ ರೀತಿ ಆಗ್ಬೋದಿತ್ತು, ಯಾರ್ದಾದ್ರೂ ಫಾರ್ಮ್ ಹೌಸ್, ಯಾರ ರೆಸ್ಟೋರೆಂಟ್ ಅಲ್ಲಿ ಬೇಕಾದ್ರೂ ಆಗ್ಬೋದಿತ್ತು. ನಮ್ ಜೊತೆ ಆಗಿದ್ದೆ ಅವ್ರ ಜೊತೆ ಆಗತ್ತಾ? ನೀವಿದನ್ ಹೇಳಿ ನಮ್ಗೆ. ನಾವು
ಎಲ್ಲಿ ಬೇಕಾದರೂ ನಮ್ಮಲ್ಲಿ ಇಂಡಿಯಾಲಿ ಇವತ್ತು ಎಷ್ಟು ಜಾಗಗಳಲ್ಲಿ ರಿಚ್ ಅಂಡ್ ಫೇಮಸ್ ಪಾರ್ಟಿ ಆಗುತ್ತೆ. ಹೀಗೆ ಮುಂದೆ ವರಿತಾನೆ ಇದೆ ನಮ್ಮಲ್ಲಿ. ಇದರ ಅರ್ಥ ಯಾರು ಬೇಕಾದರೂ ಬಂದು ಗನ್ ತಗೊಂಡು ಯಾರನ್ನ ಬೇಕಾದರೂ ಶೂಟ್ ಮಾಡ್ಬೋದಾ ಸೆಲೆಬ್ರಿಟಿನ? ಮತ್ತೆ ಆ ಮನೆಯವ್ರ ಮೇಲೆ ಆರೋಪ ಬಂದ್ಬಿಡುತ್ತಾ?